ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವರಮಹಾಲಕ್ಷ್ಮಿ ಹಬ್ಬ ಇವತ್ತು ತಾವು ಕೂಡ ಕೆಆರ್ ಮಾರ್ಕೆಟ್ ಗೆ ಬಂದಿದ್ದೀರಾ. ಏನೇನು ಖರೀದಿ ಮಾಡಿದ್ರಿ? ಹೇಗೆ ಅನ್ನಿಸ್ತಿದೆ ಮೇಡಮ್ ಕೆಆರ್ ಮಾರ್ಕೆಟ್ ನ ವ್ಯಾಪಾರ? ಇವಾಗ ತಾನೇ ಬಂದಿದ್ದೀನಿ. ಮಲ್ಲಿಗೆ ಹೂವು ತುಂಬಾ ರೇಟ್ ಜಾಸ್ತಿ ಇದೆ. ಪ್ರತಿ ವರ್ಷದಂತೆ ಮನೆ ಹತ್ರ ಹೋಲಿಕೆ ಮಾಡ್ಕೊಂಡ್ರೆ ಸಣ್ಣ ಪುಟ್ಟ ಮಾರ್ಕೆಟ್ ಗಳಿಗೆ ಕೆಆರ್ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಅಂತ ಅನ್ಸುತ್ತಾ ಮೇಡಮ್? ಹೌದು, ಕಡಿಮೆ ಇದೆ. ಹೇಗಿದೆ ಮೇಡಮ್ ಹಬ್ಬದ ಸಂಭ್ರಮ ಇವತ್ತು? ತುಂಬಾ ಚೆನ್ನಾಗಿದೆ. ಏನೇನ್ ತಗೊಂಡ್ರಿ ಮೇಡಮ್? ಏನೇನ್ ತಗೊಳ್ಳೋದಿದೆ? ಇನ್ನ ಇವಾಗ ತಾನೇ ಬಂದಿದೀವಿ. ಫಸ್ಟ್ ಮಲ್ಲಿಗೆ ಹೂವು ತಗೋಬೇಕು, ಆಮೇಲೆ ನೋಡ್ಬೇಕು ಮುಂದೆ ಎಲ್ಲ ಕೆಆರ್ ಮಾರ್ಕೆಟ್ ನಲ್ಲಿ ದರ ಕೇಳಿದಾಗ ದರ ಇದೆ ಸರ್, ಮಾಮೂಲಿಗಿನ ಜಾಸ್ತಿನೇ ಇದೆ. ಮನೆ ಹತ್ರದಲ್ಲೇ ತಗೋಬಹುದು ಪಾಪ ಅವರು. ಬರ ಹಬ್ಬ ಸಾಮಾನ್ಯವಾಗಿ ಮಹಾಲಕ್ಷ್ಮಿಗೆ ಮಲ್ಲಿಗೆ ಮಳ್ಳೆ ಕನಕಾಂಬರ ಹಬ್ಬ ಇಟ್ಟು ಪೂಜೆ ಮಾಡುವಂತದ್ದು. ಜಾಜಿ ಎಲ್ಲೂ ಕಾಣಿಸ್ತಾ ಇಲ್ಲ. ಜಾಜಿ ಹೂವಾಗ ತುಂಬಾ ಹುಡುಕ್ತಾ ಇದೀನಿ. ಸಂಪಿಗೆ, ಜಾಜಿ ಎಲ್ಲ ಸುವಾಸನೆ ಬರುವಂತ ಹೂವುಗಳೇ ಬೇಕು, ಬಟ್ ಕಾಣಿಸ್ತಾ ಇಲ್ಲ. ಹುಡುಕ್ಬೇಕು, ಇನ್ನ ನೋಡ್ತೀನಿ. ನಿಮ್ಮ ಹೆಸರು ಹೇಳಿ? ಸೌಮ್ಯ, ಕಬ್ಬನ್ಪೇಟೆಯಿಂದ. ಮೇಡಮ್, ಈಗ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತಿದ್ದಂತೆ ಹೆಣ್ಮಕ್ಳಿಗೆ ತುಂಬಾ ಅಚ್ಚುಮೆಚ್ಚು. ಹೆಂಗ್ ನಡೀತಿದೆ ನಿಮ್ ವ್ಯಾಪಾರ? ಏನ್ ಹೇಳ್ತಿದಾರೆ ಗ್ರಾಹಕರು? ಗ್ರಾಹಕರು ಏನು ಎಲ್ಲ ತುಂಬಾ ಕಮ್ಮಿ ಕೇಳ್ತಾರೆ. ನಾವು ಬಂಡವಾಳ ಜಾಸ್ತಿ ಹಾಕ್ಬಿಟ್ಟು ಏನೋ ಹಂಗ್ ಮಾರ್ತಾ ಇದೀವಿ. ಎಷ್ಟೊತ್ತಿಗೆ ಬಂದ್ರಮ್ಮ? ಏನೇನ್ ನಾವು ರಾತ್ರಿ 10 ಗಂಟೆಗೆ ಬಂದು ಹಾಕಿದ್ದು. ಒಂದು 10 ಗಂಟೆಗೆ ಬಂದು ಇನ್ನೂ ಆಗಿಲ್ಲ, ಈಗ ಹೋಗ್ಬೇಕು. ನಾವು ಮಲ್ಲಿಗೆ, ಕನಕಾಂಬರ, ಕಾಕಡ, ಶಾವಂತಿಗೆ ಇಂಥದ್ದೆಲ್ಲ ತಂದಿದ್ದೆ. ಪಟಿಕ ಆಗೈತೆ ಒಂದು 1 ಲಕ್ಷ ರೂಪಾಯಿ. ಇಲ್ಲಿಂದ ಹೋದ ನಂತರ ನಿಮ್ದು ಹಬ್ಬನ ಇಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಈ ವಾರ ಆಗಲ್ಲ, ಬರೋ ವಾರ ಮಾಡ್ತೀವಿ. ನಿಮ್ಮ ಹೆಸರು ಹೇಳ್ರಿ? ಅನ್ನಪೂರ್ಣ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಅಚ್ಚುಮೆಚ್ಚು. ಕೆಆರ್ ಮಾರ್ಕೆಟ್ ಅಲ್ಲಿ ಸಾವಿರಾರು ಜನ ಬರ್ತಾರೆ. ತಮ್ಮ ವ್ಯಾಪಾರ ಹೇಗಿತ್ತು ಮೇಡಮ್? ಏನೇನು ತಂದಿದ್ರಿ? ವರಮಹಾಲಕ್ಷ್ಮಿ ಹಬ್ಬದ ವ್ಯಾಪಾರ ಹೇಗಿದೆ ಮೇಡಮ್? ಏನೇನ್ ತಂದಿದ್ರಿ? ಎಷ್ಟು ವ್ಯಾಪಾರ ಆಗಿದೆ? ಸರ್, ವರಲಕ್ಷ್ಮಿ ಹಬ್ಬದ ವ್ಯಾಪಾರ ಚೆನ್ನಾಗಿರ್ತಾ ಇತ್ತು. ಬಟ್ ನಿನ್ನೆ ಫುಲ್ ಮಳೆಯಿಂದಾಗಿ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗೋಯ್ತು ಹೂವುಗಳು. ಮಳೆ ಇರ್ಲಿಲ್ಲ ಅಂದ್ರೆ ಸೂಪರ್ ವ್ಯಾಪಾರ ಆಗೋದು. ನಿನ್ನೆ ಆಗ್ಲಿಲ್ಲ, ಇವತ್ತು ಒಳ್ಳೆ ಚೆನ್ನಾಗಾಯ್ತು ವ್ಯಾಪಾರ. ನಾವು ಮಲ್ಲಿಗೆ, ಕನಕಾಂಬರ, ಕಾಡ್ಮಲ್ಗೆ, ಮತ್ತೆ ಮಲ್ಲಿಗೆ ಹಾರಗಳು ನಾವು ಪೀನೆ ಸೆಕೆಂಡ್ ಸ್ಟೇಜ್ ಇಂದ ಬಂದಿರೋದು. ಪ್ರತಿದಿನ ಬರ್ತೀವಿ ಸರ್. ಹೋದ ವರ್ಷ ನೆನ್ಸ್ಕೊಂಡ್ರೆ ಈ ವರ್ಷ ಕಮ್ಮಿನೇ. ಹೌದು ಸರ್. ವ್ಯಾಪಾರ ನಾವು ನೈಟ್ 10 ಗಂಟೆ 11 ಗಂಟೆಗೆ ಬರ್ತೀವಿ. ವ್ಯಾಪಾರ ಏನು ಮಾಮೂಲಿ, ನಾವು ಬಾಕಿರೋ ಬಂಡವಾಳ ಬಂದೈತೆ ಈ ಸಲ. ನಾವು ಸರ್ ಈ ವಾರ ಮಾಡಲ್ಲ, ಬರೋ ವಾರ ಮಾಡ್ತೀವಿ. ಯಾಕಂದ್ರೆ ಇಲ್ಲೇ ಆಗೋಗಿರುತ್ತಲ್ವಾ ಟೈಮು. ಈ ವಾರ ಮಾಡಲ್ಲ, ಬರೋ ವಾರ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ, ಆಕ್ಚುಲಿ ಎಕ್ಸೈಟಿಂಗ್ ಇದೆ. ನಾವು ಡಾಕ್ಟರ್ಸ್ ಇದೊಂಥರ ನಮ್ಗೆ ರಿಫ್ರೆಶಿಂಗ್ ಆಗಿದೆ. ಡಿಫ್ರೆಂಟ್ ಫ್ಲವರ್ಸ್ ಮತ್ತೆ ರೇಟ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಅಷ್ಟೊಂದೇನು ಜಾಸ್ತಿ ಇಲ್ಲ ಕೆಆರ್ ಮಾರ್ಕೆಟ್ ಅಲ್ಲಿ. ಮತ್ತೆ ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದು, ರಾತ್ರಿ ಕಟ್ ಮಾಡಿರುವಂತದ್ದು ಬೆಳಗ್ಗೆ ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಹೌದು, ಹೋಲ್ಸೇಲ್ ಕೂಡ ಸಿಗುತ್ತೆ ಅಂತ ತಮಗೆ ಏನು ಅನಿಸ್ತು ಮೇಡಮ್? ಹೌದು. ನಾವು ಈಗ ಎಲ್ಲ ಪೂರ್ತಿ ಎಲ್ಲ ಮಾರ್ಕೆಟ್ ನಾವು ಎಲ್ಲ ಇವಾಗ ಪೂರ್ತಿ ಎಲ್ಲ ಮಾರ್ಕೆಟ್ ಎಲ್ಲ ಚೆನ್ನಾಗೇ ತಗೊಂಡಿದೀವಿ. ಒಳ್ಳೆ ರೇಟಲ್ಲೇ ಕೊಡ್ತಾ ಇದಾರೆ ಪಾಪ ಜನ ಎಲ್ಲ ಪೂರ್ತಿ. ಮನೆ ಹತ್ರ ಇರುವಂತ ಸಣ್ಣ ಪುಟ್ಟ ಮಾರ್ಕೆಟ್ ಹೋಲಿಕೆ ಮಾಡ್ಕೊಂಡ್ರೆ ಕೆಆರ್ ಮಾರ್ಕೆಟ್ ಅಲ್ಲಿ ಕಡಿಮೆ ಅಂತ ಅನ್ಸುತ್ತೆ. ಹೌದೌದು, ಡೆಫಿನೆಟ್ಲಿ. ಎಲ್ಲ ನಮ್ಗೆ ದಿಂಡೆಲ್ಲ ಬರೀ 50 ರೂಪಾಯಿಗೆಲ್ಲ ಸಿಕ್ಕಿದೆ. ಆಚೆ ಹೋದ್ರೆ 250, 300 ಹೇಳ್ತಾ ಇದಾರೆ. ಸೊ ಚೆನ್ನಾಗಿದೆ ಮಾರ್ಕೆಟ್ ಎಲ್ಲ. ಹೇಗಿದೆ ಇವತ್ತಿನ ಒಂದು ಹಬ್ಬದ ಸಂಭ್ರಮ? ನಾವು ಬಸವನಗುಡಿಯಿಂದ ಬಂದಿರೋದು. ಸೊ ಅದೇ ಫ್ಲವರ್ ಇದ್ ಮಾಡಿ ಡೆಕೋರೇಷನ್ ಮಾಡೋದೇ ಒಂದು ವಿಶೇಷತೆ ಎಲ್ಲ ಅಮ್ಮನ್ಗೆ ಎಲ್ಲ. ಏನೇನ್ ತಗೊಂಡ್ರಿ ಮೇಡಮ್? ಏನೇನ್ ಹುಡುಕ್ತಾ ಇದ್ರೆ ಏನ್ ಸಿಗಲಿಲ್ಲ? ನಾವ್ ಇನ್ನು ತೋರಣ ಎಲ್ಲ ಹುಡುಕ್ತಾ ಇದೀವಿ, ಚೆನ್ನಾಗಿರೋದು, ಡೆಕೋರೇಟಿವ್ ಆಗಿರೋದು, ತೋಮಾಲೆ ಆತರ ಎಲ್ಲ. ಇನ್ನು ಸ್ವಲ್ಪ ಬಿಡಿ ಹೂವು ಆತರ ಎಲ್ಲ ಹುಡುಕ್ತಾ ಇದೀವಿ ಅಷ್ಟೇ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಗೂ ಲಕ್ಷ್ಮಿ ಬರ್ಲಿ, ಎಲ್ಲ ಖುಷಿಯಾಗಿರ್ಲಿ ಅಂತ. ಹರ್ಷಿತಾ ಅಂತ.